ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಡಿ ಫುಡ್ ವುಡ್. ನಾನಿವತ್ತು ಬಾಯಲ್ಲಿ ಇಟ್ಟರೆ ಕರಗುವ ರವಾ ಕೇಸರಿ ಬಾತನ್ನ ಯಾವ ರೀತಿ ಸುಲಭವಾಗಿ ಅತ್ಯಂತ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ನೋಡೋದಕ್ಕೆ ಸೊಗಸಾಗಿದೆ, ಅಷ್ಟೇ ಸಾಫ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಇರುತ್ತೆ ಈ ಕೇಸರಿ ಬಾತ್. ಖಂಡಿತ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಮೊದಲಿಗೆ ನಾನಿಲ್ಲಿ ಕೇಸರಿ ಬಾತ್ನ ಮಾಡ್ಕೊಳ್ಳೋದಕ್ಕೆ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಕಾದ್ಮೇಲೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವಾನ ತಗೊಂಡಿದ್ದೀನಿ. ಕಪ್ ರವಾಕ್ಕೆ ಅರ್ಧಕ್ಕಿಂತ ಕಡಿಮೆ ಆಗುವಷ್ಟು ಆಯಿಲ್ನ ಹಾಕಿ ರವಾನ ಚೆನ್ನಾಗಿ ಹುರ್ಕೊಳ್ಬೇಕು. ಕಲರ್ ಚೇಂಜ್ ಆಗಬಾರ್ದು, ಆದ್ರೆ ಗರಿ ಗರಿಯಾಗಿ ಹುರ್ಕೊಳ್ಬೇಕು. ನಾವು ರವಾ ಹುರಿಯೋದ್ರಲ್ಲೇ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ. ರವಾ ಚೆನ್ನಾಗಿ ಎಣ್ಣೆನ ಅಥವಾ ತುಪ್ಪನ ಹಾಕಿ ಗರಿ ಗರಿಯಾಗಿ ಹುರ್ಕೊಂಡ್ರೆ ಕೇಸರಿ ಬಾತ್ ತುಂಬಾ ಉದುರಾಗಿ ಪ್ರತಿಯೊಂದು ರವಾನು ಕಾಣ್ಬೇಕು ಕೇಸರಿ ಬಾತ್ ಅಲ್ಲಿ, ಆ ರೀತಿ ಆಗುತ್ತೆ. ನಾನು ಹೇಳೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ, ನಾನು ಮಾಡೋ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೇಸರಿ ಬಾತ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ರವಾನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಈ ರೀತಿಯಾಗಿ ಕೈ ಆಡಿಸ್ತಿರಬೇಕು. ಬಿಟ್ರೆ ಸೀದೋಗುತ್ತೆ ರವಾ, ಅದಕ್ಕೆ ಈ ರೀತಿ ನಿಧಾನವಾಗಿ ಕೈ ಆಡಿಸ್ತಿರಬೇಕು. ನೋಡಿ, ಸ್ವಲ್ಪ ಫ್ರೈ ಆದ್ಮೇಲೆ ಈ ರೀತಿಯಾಗಿ ಕಾಣುತ್ತೆ. ಇವಾಗ ಇದನ್ನ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ನಂತರ ಅದೇ ಕಡಾಯಿಗೆ ಒಂದು ಅರ್ಧ ಕಪ್ ರವಾಗೆ, ನೋಡಿ ಈ ಕಪ್ ಅಳತೆಯಲ್ಲಿ ಅರ್ಧ ಕಪ್ ರವಾಗೆ 4 ಕಪ್ ಆಗುವಷ್ಟು, ಇದೇ ಕಪ್ಪಿಂದ 4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಸ್ವೀಟ್ ಅನ್ನ ಮಾಡ್ಬೇಕಾದ್ರೂ ಉಪ್ಪನ್ನ ಸೇರಿಸಿದ್ರೆ ಟೇಸ್ಟ್ ಡಬಲ್ ಆಗುತ್ತೆ ಅಂತಾರೆ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿದೆ. ಅದಕ್ಕೆ 4 ಲವಂಗ 2 ಏಲಕ್ಕಿನ ತರಿಯಾಗಿ ಕುಟ್ಟಿ ಹಾಕೊಂಡಿದ್ದೀನಿ. ನಂತರ 1 ಕಪ್ ರವಾ 4 ಕಪ್ ನೀರಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೋಡಿ, ಅಳತೆಯನ್ನ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳಿ, ಆವಾಗ ಮಾತ್ರ ರವಾ ಸೂಪರ್ ಆಗಿ ಬರುತ್ತೆ. ಇದಕ್ಕೆ ಲೆಮನ್ ಫುಡ್ ಕಲರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬಿಡಬಹುದು. ನೋಡಿ, ಇವಾಗ ಸಕ್ಕರೆ ನೀರಿನಲ್ಲಿ ಕರಗಿ ಈ ರೀತಿ ಕುದಿ ಬರ್ತಾ ಇದೆ. ನೀಟಾಗಿ ಕೈ ಆಡಿಸ್ತಿರಬೇಕು. ಇವಾಗ ನೋಡಿ, ಅರ್ಧ ಕಪ್ ರವಾ ಅರ್ಧ ಕಪ್ ಸಕ್ಕರೆ, ಈ ಸಣ್ಣ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ರವಾನ ತಗೊಂಡಿದ್ದೀನಿ. ಅದಕ್ಕೆ 4 ಕಪ್ ಆಗುವಷ್ಟು ನೀರು, 1 ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಇದಕ್ಕೆ ಹುರಿದು ಇಟ್ಕೊಂಡಿರುವಂತಹ ರವಾನ ಇವಾಗ ಸೇರಿಸ್ಕೊಳ್ಬೇಕು. ಲೋ ಫ್ಲೇಮ್ ನಲ್ಲೇ ಉರಿ ಇರಬೇಕು, ನೆನಪಿಟ್ಕೊಳ್ಳಿ. ಇವಾಗ ನಿಧಾನವಾಗಿ ಸ್ಪ್ಯಾಚುಲಾ ಸಹಾಯದಿಂದ ಕೈ ಆಡಿಸ್ತಿರಬೇಕು. ನೋಡಿ, ಈ ರೀತಿಯಾಗಿ ಕೈ ಆಡಿಸ್ತಿರಬೇಕು. ನಾನು ಇವಾಗ ಕಪ್ ಮೆಜರ್ಮೆಂಟ್ ನ ತಗೊಂಡಿದ್ದೀನಿ ಅಲ್ವಾ, ಆ ಕಪ್ ಅರ್ಧ ಕಪ್ ಅಳತೆದು, ನೆನಪು ಇಟ್ಕೊಳ್ಳಿ. ಅರ್ಧ ಕಪ್ ಅಳತೆದು ಅದು. ಅರ್ಧ ಕಪ್ ರವಾಗೆ ಅರ್ಧ ಕಪ್ ಸಕ್ಕರೆ ಮತ್ತೆ 4 ಕಪ್ ನಷ್ಟು ನೀರನ್ನ ಹಾಕೊಂಡ್ರೆ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಉದುರಾಗಿ ತಿನ್ನಬೇಕಾದ್ರೆ ಪ್ರತಿಯೊಂದು ರವಾನು ಕಾಣುತ್ತೆ, ಆ ರೀತಿಯಾಗುತ್ತೆ ಕೇಸರಿ ಬಾತ್. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿ ಥಿಕ್ನೆಸ್ ಇರುವಾಗ ಹುರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡಿರ್ಬೇಕು. ನೋಡಿ, ಬರ್ತಾ ಬರ್ತಾ ಥಿಕ್ನೆಸ್ ಆಗ್ತಾ ಹೋಗುತ್ತೆ. ಈ ರೀತಿ ಥಿಕ್ನೆಸ್ ಬಂದ ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ 5 ನಿಮಿಷ ಬಿಡಬೇಕು. ಉರಿನ ಕಂಪ್ಲೀಟ್ ಆಗಿ ಸ್ಟವ್ನ ಆಫ್ ಮಾಡಬೇಕು. ಆಫ್ ಮಾಡಿ 5 ನಿಮಿಷ ಬಿಡಬೇಕು. ಇವಾಗ 5 ನಿಮಿಷ ಆಯ್ತು. ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ. ಇದಕ್ಕೆ ಸಿಂಪಲ್ ಆಗಿ ತುಪ್ಪದಲ್ಲೇ ಗೋಡಂಬಿ ಮತ್ತೆ ದ್ರಾಕ್ಷಿನ ಕದ್ಕೊಂಡು ಒಗ್ಗರಣೆನ ಕೊಟ್ಕೊಂಡಿದ್ದೀನಿ. ಇದನ್ನ ಇವಾಗ ನಿಧಾನವಾಗಿ ಸೇರಿಸಿಕೊಂಡು ನಿಧಾನವಾಗಿ ಕೈ ಆಡಿಸಬೇಕು. ನೋಡಿ, ಕೇಸರಿ ಬಾತ್ ಯಾವ ರೀತಿ ಎಷ್ಟು ಉದುರಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ. ನೋಡಿ,
ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ. ಟೇಸ್ಟ್ ಕೂಡ ಮೈಲ್ಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕೇಸರಿ ಬಾತ್ ರೆಡಿ ಆಯ್ತು. ನಾನು ಹೇಳಿದ ಅಳತೆ ಪ್ರಮಾಣದಲ್ಲಿ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಫೇಲ್ ಆಗೋ ಚಾನ್ಸೇ ಇಲ್ಲ. ರವಾ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವಾ, ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.